ದಿನಕ್ಕೊಂದೊಂದು ತರ ಕಂಟೆಂಟ್ ಗಳನ್ನ ಹಾಕೋದನ್ನೇ ಮಿಕ್ಸ್ಡ್ ಕಂಟೆಂಟ್ ಅಂತ ಅಂತಾರೆ. ಇನ್ನು ಮಿಕ್ಸ್ಡ್ ಕಂಟೆಂಟ್ ಮಾಡಿದ್ರೆ ಚಾನಲ್ ಮಾನಿಟೈಸೇಷನ್ ಆಗಲ್ವಾ ಅಂತಂದ್ರೆ ಮಾನಿಟೈಸೇಷನ್ ಆಗುತ್ತೆ. ನಿಮ್ಮೊಂದು 2-3 ದಿನ ಒಂದು ವಾರ ಆದ್ಮೇಲೆ ಡಿಮಾನಿಟೈಸ್ ಆಗುತ್ತೆ. ಯಾಕೆ ಅಂತಂದ್ರೆ ಇವಾಗ ಆ ವಿಡಿಯೋಗೆ ವ್ಯೂಸ್ ಡೌನ್ ಆಗುತ್ತೆ, ರೀಚ್ ಡೌನ್ ಆಗುತ್ತೆ. ಅದೇ ತರನೇ ನೀವು ಬೇರೆ ಕಂಟೆಂಟ್ ಗಳನ್ನ ಎಲ್ಲಾ ತರ ಕಂಟೆಂಟ್ ಗಳನ್ನ ಹಾಕಿದಾಗ ಯಾರಿಗೆ ಯಾವ ಕಂಟೆಂಟ್ ಇಷ್ಟ ಇರಲ್ಲ ಆ ಕಂಟೆಂಟ್ ಆ ನೋಟಿಫಿಕೇಶನ್ ಅವ್ರಿಗೆ ಹೋದಾಗ ಅವ್ರು ಅದನ್ನ ಕ್ಲಿಕ್ ಮಾಡಿ ನೋಡಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2 ತಿಂಗಳಿಂದ ನಾನೊಂದು ವಿಡಿಯೋ ಮಾಡಿದ್ದೆ, ಮಿಕ್ಸ್ಡ್ ಕಂಟೆಂಟ್ ಮಾಡಿದ್ರೆ ಚಾನಲ್ ಡಿಮಾನಿಟೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅವಾಗ ಒಬ್ಬರು ಚಾನಲ್ ಡಿಮಾನಿಟೈಸ್ ಆಗಿತ್ತು, ಅದಕ್ಕೆ ಆ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋನ ಇವಾಗ ನೋಡಿರೋರು ಮತ್ತೆ ನನಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ, ಮಿಕ್ಸ್ಡ್ ಕಂಟೆಂಟ್ ಅಂದ್ರೆ ಏನು, ಯಾವ ಕಂಟೆಂಟ್ ಗಳನ್ನ ಮಿಕ್ಸ್ಡ್ ಕಂಟೆಂಟ್ ಅಂತ ಹೇಳ್ತಾರೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕ್ಲಿಯರ್ ಆಗಿ ಹೇಳಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಷಯಗಳಿದೆ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೆಂಗ್ ಅನಿಸ್ತು ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಮಿಕ್ಸ್ಡ್ ಕಂಟೆಂಟ್ ಅಂದ್ರೆ ಏನು? ಮಿಕ್ಸ್ಡ್ ಕಂಟೆಂಟ್ ಅಂತಂದ್ರೆ ನೀವು ಎಲ್ಲಾ ತರ ಕಂಟೆಂಟ್ ಗಳನ್ನು ಒಂದೇ ಚಾನಲ್ ಅಲ್ಲಿ ಮಿಕ್ಸ್ ಮಾಡಿ ಮಾಡೋದು. ಅಂದ್ರೆ ಎಕ್ಸಾಂಪಲ್ ಗೆ ಈಗ ಒಂದು ದಿನ ಕುಕಿಂಗ್ ವಿಡಿಯೋ ಮಾಡೋದು, ಇನ್ನೊಂದು ದಿನ ವ್ಲಾಗ್ ಮಾಡೋದು, ಇನ್ನೊಂದು ದಿನ ಟ್ರಾವೆಲ್ ವಿಡಿಯೋ ಮಾಡೋದು, ಇನ್ನೊಂದು ದಿನ ಕಾಮಿಡಿ ವಿಡಿಯೋ ಮಾಡೋದು, ಇನ್ನೊಂದು ದಿನ ಎಜುಕೇಶನಲ್ ವಿಡಿಯೋ ಮಾಡೋದು, ಇನ್ನೊಂದು ದಿನ ಕಿಡ್ಸ್ಗೋಸ್ಕರ ವಿಡಿಯೋ ಮಾಡೋದು, ಇನ್ನೊಂದು ದಿನ ಟೆಕ್ ವಿಡಿಯೋ ಮಾಡೋದು, ಇನ್ನೊಂದು ದಿನ ಕಾಮಿಡಿ ವಿಡಿಯೋ ಹಾಕೋದು. ಈ ತರ ಎಲ್ಲ ಮಿಕ್ಸ್ ಮಾಡೋದು. ಎಲ್ಲಾ ಕಂಟೆಂಟ್ನು ದಿನಕ್ಕೊಂದೊಂದ್ ತರ ಕಂಟೆಂಟ್ ಗಳನ್ನ ಹಾಕೋದನ್ನೇ ಮಿಕ್ಸ್ಡ್ ಕಂಟೆಂಟ್ ಅಂತ ಅಂತಾರೆ. ಇನ್ನು ಮಿಕ್ಸ್ಡ್ ಕಂಟೆಂಟ್ ಮಾಡಿದ್ರೆ ಚಾನಲ್ ಮಾನಿಟೈಸೇಷನ್ ಆಗಲ್ವಾ ಅಂತಂದ್ರೆ ಮಾನಿಟೈಸೇಷನ್ ಆಗತ್ತೆ. ನಿಮ್ ಮಿಕ್ಸ್ಡ್ ಕಂಟೆಂಟ್ ಮಾಡೋದ್ರಿಂದ ಚಾನಲ್ ಮಾನಿಟೈಸೇಷನ್ ಆಗಲ್ಲ ಅಂತ ಏನು ಇಲ್ಲ, ಆಗತ್ತೆ. ಅದಾದ್ಮೇಲೆ ನಿಮ್ಗೊಂದು 2-3 ದಿನ ಒಂದು ವಾರ ಆದ್ಮೇಲೆ ಡಿಮಾನಿಟೈಸ್ ಆಗತ್ತೆ. ಯಾಕೆ ಅಂತಂದ್ರೆ ನೀವು ಮಿಕ್ಸ್ಡ್ ಕಂಟೆಂಟ್ ಮಾಡಿದಾಗ ಆ ಕಂಟೆಂಟ್ಗೆ ಕರೆಕ್ಟ್ ಆಗಿರೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ದೆ ನೀವು ಒಂದೇ ಕ್ಯಾಟಗರಿನಲ್ಲಿ ಎಲ್ಲಾ ತರ ವಿಡಿಯೋಗಳನ್ನ ಹಾಕ್ತಿದ್ದಾಗ ಅದು ಚಾನಲ್ ಡಿಮಾನಿಟೈಸ್ ಆಗತ್ತೆ. ಕೆಲವೊಂದ್ಸರಿ ಮಾನಿಟೈಸೇಷನ್ ಟೈಮ್ ಅಲ್ಲೇ ರಿಜೆಕ್ಟ್ ಮಾಡ್ತಾರೆ, ಕೆಲವೊಂದ್ಸರಿ ಮಾನಿಟೈಸೇಷನ್ ಆದ್ಮೇಲೆ ಕೂಡ ಒಂದು 2-3 ದಿನ ಆದ್ಮೇಲೆ ಡಿಮಾನಿಟೈಸ್ ಆಗತ್ತೆ. ಈಗ ನಾನು 2 ತಿಂಗಳಿಂದ ವಿಡಿಯೋ ಮಾಡಿದ್ದೆ ಅಲ್ವಾ, ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿರೋದು ಇದೇ ವಿಷಯನೇ. ಒಬ್ಬರು ಚಾನಲ್ ಇದೇ ತರನೇ ಅವರು ಎಲ್ಲಾ ತರ ಮಿಕ್ಸ್ ಕಂಟೆಂಟ್ ಹಾಕ್ಬಿಟ್ಟು ಚಾನಲ್ ಡಿಮಾನಿಟೈಸ್ ಆಗಿದ್ದು, ಮಾನಿಟೈಸ್ ಆಗಿ ಒಂದು 3-4 ದಿನ ಆದ್ಮೇಲೆ ಡಿಮಾನಿಟೈಸ್ ಆಗಿದ್ದು ಅವ್ರ ಚಾನಲ್. ಹಾಗಾಗಿನೇ ಮಿಕ್ಸ್ಡ್ ಕಂಟೆಂಟ್ ಮಾಡಬೇಡಿ ಅಂತ ಅನ್ನೋದು. ಇನ್ನು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ನಾವು ಮಿಕ್ಸ್ಡ್ ಕಂಟೆಂಟ್ ಮಾಡ್ಕೊಬೋದಾ ಅಂತಂದ್ರೆ ತುಂಬಾ ಮಿಕ್ಸ್ಡ್ ಕಂಟೆಂಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಇವಾಗ ನೀವೇ ಅನ್ಕೊಳ್ಳಿ, ಒಂದ್ ತಟ್ಟೆನಲ್ಲಿ ನಿಮ್ಗೆ ಎಲ್ಲಾ ತರ ಊಟನು ಮಿಕ್ಸ್ ಮಾಡಿ ತಿನ್ಸಿದ್ರೆ ಹೆಂಗಿರುತ್ತೆ, ತಿನ್ನೋದಕ್ಕಾಗತ್ತಾ? ನಿಮ್ಗೆ ಒಂಥರ ಅನ್ಸುತ್ತೆ ಅಲ್ವಾ, ವಾಮಿಟ್ ಬರೋ ತರ ಆಗತ್ತೆ. ಅದೇ ತರನೇನೆ ಈಗ ಮಿಕ್ಸ್ಡ್ ಕಂಟೆಂಟ್ ಮಾಡಿದಾಗ್ಲೂ ಅಷ್ಟೇನೆ, ನಿಮ್ಗೆ ಒಂದೊಂದು ಕಂಟೆಂಟ್ ಇಂದ ಒಂದಷ್ಟು ಜನ ಸಬ್ಸ್ಕ್ರೈಬರ್ ಬಂದಿರ್ತಾರೆ ಅಂತ ಅನ್ಕೊಳ್ಳಿ. ಈಗ ಕುಕಿಂಗ್ ಇಷ್ಟಪಟ್ಟು ಬಂದಿರೋರು ಬೇರೆ, ವ್ಲಾಗ್ ನ ಇಷ್ಟಪಟ್ಟು ಬಂದಿರೋರು ಬೇರೆ, ಟೆಕ್ ವಿಡಿಯೋಗಳನ್ನ ಇಷ್ಟಪಟ್ಟು ಬಂದಿರೋರು ಬೇರೆ, ಕಾಮಿಡಿ ವಿಡಿಯೋಗಳನ್ನ ಇಷ್ಟಪಟ್ಟು ಬಂದಿರೋರು ಬೇರೆ, ಎಲ್ಲಾ ಬೇರೆ ಬೇರೆ ಕ್ಯಾಟಗರಿ ಅವರು ಆಗಿರೋದ್ರಿಂದ ಅವರಿಗೆ ನೀವು ಇವಾಗ ಒಂದು ದಿನ ಕುಕಿಂಗ್ ಹಾಕಿದೀರಾ ಅಂತಂದ್ರೆ ಕಾಮಿಡಿ ವಿಡಿಯೋ ನೋಡೋರು, ಟೆಕ್ ವಿಡಿಯೋ ನೋಡೋರು ಅವ್ರು ಯಾರು ಕೂಡ ಈ ಕುಕಿಂಗ್ ವಿಡಿಯೋನ ನೋಡಲ್ಲ. ಅವಾಗ ಆ ವಿಡಿಯೋಗೆ ವ್ಯೂಸ್ ಡೌನ್ ಆಗುತ್ತೆ, ರೀಚ್ ಡೌನ್ ಆಗುತ್ತೆ. ಅದೇ ತರನೇ ನೀವು ಬೇರೆ ಕಂಟೆಂಟ್ ಗಳನ್ನ ಎಲ್ಲಾ ತರ ಕಂಟೆಂಟ್ ಗಳನ್ನ ಹಾಕಿದಾಗ ಯಾರಿಗೆ ಯಾವ ಕಂಟೆಂಟ್ ಇಷ್ಟ ಇರಲ್ಲ ಆ ಕಂಟೆಂಟ್ ಆ ನೋಟಿಫಿಕೇಶನ್ ಅವ್ರಿಗೆ ಹೋದಾಗ ಅವ್ರು ಅದನ್ನ ಕ್ಲಿಕ್ ಮಾಡಿ ನೋಡಲ್ಲ. ಅವಾಗ ಅದು ನಿಮ್ಗೆ ಆಟೋಮೆಟಿಕ್ ರೀಚ್ ಡೌನ್ ಆಗ್ತಾ ಬರುತ್ತೆ. ಈಗ ವಿಡಿಯೋ ರೀಚ್ ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಅಪ್ಲೋಡ್ ಮಾಡಿದಾಗ, ಆ ವಿಡಿಯೋಗೆ ಕ್ಲಿಕ್ಕೇ ಬರ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ರೀಚ್ ಡೌನ್ ಆಗುತ್ತೆ ಅಲ್ಲ, ಆವಾಗ ನಿಮ್ಮ ಚಾನಲ್ ಗ್ರೋತ್ ಕೂಡ ಡೌನ್ ಆಗ್ತಾ ಹೋಗುತ್ತೆ. ಅದಕ್ಕೇನೆ ಮಿಕ್ಸ್ಡ್ ಕಂಟೆಂಟ್ ಮಾಡಬೇಡಿ ಅಂತ ಅನ್ನೋದು. ಇನ್ನು ನನಗೆ ಕಾಮನ್ ಆಗಿ ಕೇಳೋ ಕ್ವಶನ್, ನೀವು ಕೂಡ ಮಿಕ್ಸ್ಡ್ ಕಂಟೆಂಟ್ ಮಾಡಿದ್ದೀರಾ ಅಲ್ವಾ ಅಂತ ಅಂದ್ಬಿಟ್ಟು. ನೀವು ಸರಿಯಾಗಿ ನನ್ನ ಚಾನಲ್ನ ಗಮನಿಸಿ ನೋಡಿಲ್ಲ ಅಂತ ಅನ್ಸುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಹೇಳೋದಕ್ಕೂ ಮುಂಚೆ ನಾನು ಏನ್ ಮಾಡ್ತಿದ್ದೆ ಅದೆಲ್ಲ ವ್ಲಾಗ್ ಆಗಿತ್ತು. ಅದರಲ್ಲಿ ನಾನು ಶಾಪಿಂಗು ಮತ್ತೆ ಅಂದ್ರೆ ವ್ಲಾಗ್ ಅಲ್ಲೇ ಕುಕಿಂಗ್ ಎಲ್ಲ ಮಿಕ್ಸ್ ಮಾಡಿ ಮಾಡೋದು, ಆ ತರ ಮಾಡ್ಕೊಂತಾ ಇದ್ದೆ. ನೀವು ಮಿಕ್ಸ್ಡ್ ಕಂಟೆಂಟ್ ಮಾಡ್ಲೇಬೇಕು ಅಂತ ಇತ್ತು ಅಂತಂದ್ರೆ ಈ ತರ ಮಾಡ್ಕೊಬಹುದು. ಈಗ ಒಂದು ವ್ಲಾಗ್ ಚಾನಲ್ ಅನ್ಕೊಳ್ಳಿ, ವ್ಲಾಗ್ ಮಾಡ್ತಿದ್ದೀರಾ, ಡೈಲಿ ವ್ಲಾಗು. ಆ ವ್ಲಾಗ್ ಒಳಗಡೆನೆ ನೀವು ಏನೋ ರಂಗೋಲಿನಾಗ್ಲಿ, ಮತ್ತೆ ಇನ್ನೊಂದು ಆರ್ಟ್ ಅಂಡ್ ಕ್ರಾಫ್ಟ್, ಮತ್ತೆ ಇನ್ನೊಂದು ಕಾಮಿಡಿ ಮಿಕ್ಸ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಯಾವ್ದಾದ್ರು ಶಾಪಿಂಗ್ ಹೋಗಿ ಬರೋದಾಗ್ಲಿ, ಎಲ್ಲ ವ್ಲಾಗ್ ಅಲ್ಲಿ ಮಿಕ್ಸ್ ಮಾಡಿ ಒಂದೇ ವಿಡಿಯೋದಲ್ಲಿ ಹಾಕೊಬಹುದು. ಆದ್ರೆ ದಿನಕ್ಕೆ ಒಂದೊಂದ್ ತರ ವಿಡಿಯೋಗಳನ್ನ ಮಾಡಬಾರ್ದು. ಒಂದೇ ವಿಡಿಯೋದಲ್ಲಿ ಈಗ ನೋಡಿರ್ತೀರಾ, ವ್ಲಾಗ್ಗಳು ಮಾಡೋರ್ನೆಲ್ಲ ನೋಡಿರ್ತೀರಾ ನೀವು. ವ್ಲಾಗ್ಗಳು ಮಾಡೋರು ಎಲ್ಲಾ ಕಂಟೆಂಟ್ನು ಮಿಕ್ಸ್ ಮಾಡ್ಕೊಂಡು ಹಾಕಿರ್ತಾರೆ ಒಂದೇ ವಿಡಿಯೋದಲ್ಲಿ. ಸಪ್ರೇಟ್ ಆಗಿ ಒಂದೊಂದು ಮಾಡಲ್ಲ. ಒಂದು ದಿನ ರಂಗೋಲಿ ವಿಡಿಯೋ ಹಾಕೋದು, ಇನ್ನೊಂದು ದಿನ ಬರೀ ಕುಕಿಂಗ್ ವಿಡಿಯೋ ಹಾಕೋದು, ಇನ್ನೊಂದು ದಿನ ಬರೀ ಶಾಪಿಂಗ್ ವಿಡಿಯೋ ಹಾಕೋದು, ಆ ತರ ಮಾಡಲ್ಲ ಅವರು. ಆ ತರ ಬೇಕಿದ್ರೆ ನೀವು ವ್ಲಾಗ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ಹಾಕೊಬಹುದು. ಅದೇ ಕನ್ಫ್ಯೂಷನ್ ಇದೆ ತುಂಬಾ ಜನಕ್ಕೆ. ಮಿಕ್ಸ್ಡ್ ಕಂಟೆಂಟ್ ಅಂತಾರೆ, ನಾವ್ ಯಾವ ತರ ಮಾಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಅದನ್ನೇ ಅವ್ರು
ಏನೋ ನನಗೆ ಕಮೆಂಟಲ್ಲಿ ಕೇಳಿರೋದು, ನೀವು ಆ ಥರ ವ್ಲಾಗ್ ಚಾನಲ್ ಮಾಡಿಕೊಂಡು ನೀವು ಅದರಲ್ಲಿ ನೀವೆಲ್ಲಾನು ಕಂಟೆಂಟ್ನ ಮಿಕ್ಸ್ ಮಾಡ್ತೀರಾ ಅಂತಂದರೆ ಓಕೆ. ಹಾಗಂತ ಹೇಳಿ ನೀವು ಆ ವ್ಲಾಗಲ್ಲಿ ನೀವು ಟೆಕ್ನ ಹಾಕೊಳ್ಳೋದಾಗ್ಲಿ, ಟೆಕ್ ವಿಡಿಯೋಗಳನ್ನ ಹಾಕೋದಾಗ್ಲಿ, ಇನ್ನೊಂದು ಬೇರೆ ಥರ ಯಾವ್ದಾರ ಮೂವಿ ರಿವ್ಯೂನ ಹಾಕೊಳ್ಳೋದಾಗ್ಲಿ, ಡಿವೋಷ್ನಲ್ ವಿಡಿಯೋಗಳನ್ನ ಹಾಕೊಳ್ಳೋದಾಗ್ಲಿ, ಆ ಥರ ಮಾಡೋಕೆ ಹೋಗ್ಬೇಡಿ. ವ್ಲಾಗ್ಗೆ ಏನೇನೆಲ್ಲ ರಿಲೇಟೆಡ್ ಮಾಡ್ಬೋದು ಅದನ್ನ ನೀವು ಹಾಕೊಬೋದು, ಓಕೆನಾ. ಈಗ ವ್ಲಾಗ್ ಅಂದ ತಕ್ಷಣ ನಿಮಗೆ ಆ ವ್ಲಾಗ್ ಚಾನಲ್ ಒಳಗಡೆ ಕುಕಿಂಗ್ ಬರುತ್ತೆ, ರಂಗೋಲಿ ಹಾಕೊಬೋದು, ಇನ್ನೊಂದೇನಾದ್ರೂ ನೀವು ಮನೇಲಿ ಮಾಡೋದು ಆರ್ಟ್ ಅಂಡ್ ಕ್ರಾಫ್ಟ್ಗಳು ಈ ಥರದ್ದೆಲ್ಲ ಮಿಕ್ಸ್ ಮಾಡಿ ಹಾಕೊಬೋದು, ಅದು ನಡೆಯುತ್ತೆ. ಅದು ಬಿಟ್ಟು ಬೇರೆ ಥರ ಎಲ್ಲ ಆ ಕ್ಯಾಟಗರಿಗೆ ಸೂಟ್ ಇಲ್ಲದೆ ಇರೋವಂಥ ಕಂಟೆಂಟ್ನ ಮಾಡ್ಕೊಳ್ಳೋದು, ಆ ಥರ ಮಾಡಿದಾಗ ಅದು ಮಿಕ್ಸ್ ಏನು ಚಾನಲ್ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಮಿಕ್ಸ್ಡ್ ಕಂಟೆಂಟ್ ಅಂದರೆ ಇದೇನೇನೆ ಎಲ್ಲ ಥರ ಕಂಟೆಂಟ್ಗಳನ್ನು ಮಿಕ್ಸ್ ಮಾಡಿ ಒಂದೇ ಚಾನಲಲ್ಲಿ ದಿನಕ್ಕೊಂದೊಂದು ಥರ ವೀಡಿಯೋಗಳು ಹಾಕೋದೆ ಮಿಕ್ಸ್ಡ್ ಕಂಟೆಂಟು. ಆ ಥರ ಮಾಡಿದಾಗ ನಾನು ಆವಾಗಲೇ ಹೇಳ್ದಂಗೆ ಒಂದೊಂದು ಕಂಟೆಂಟಿಂದ ಒಂದಷ್ಟು ಜನ ಬಂದಿರ್ತಾರೆ ಅಂದರೆ ಅವರಿಗೆ ಬೇಡದೇ ಇರೋ ಕಂಟೆಂಟ್ದು ನೋಟಿಫಿಕೇಶನ್ ಹೋದಾಗ ಅವರು ಕ್ಲಿಕ್ ಮಾಡಿ ನೋಡಲ್ಲ, ಆವಾಗ ನಿಮ್ಮ ವಿಡಿಯೋಗೆ ರೀಚ್ ಡೌನ್ ಆಗುತ್ತೆ, ಚಾನಲ್ ಗ್ರೋತ್ ಕೂಡ ಡೌನ್ ಆಗುತ್ತೆ. ಅದಕ್ಕೇನೆ ಮಿಕ್ಸ್ಡ್ ಕಂಟೆಂಟ್ ಮಾಡಬೇಡಿ ಅಂತ ಅನ್ನೋದು. ನಾನು ಆವಾಗಲೇ ಹೇಳ್ದಂಗೆ ನನ್ನ ಚಾನಲ್ ಬಗ್ಗೆ ಕೇಳಿದ್ರಿ ಅಲ್ವಾ, ನನ್ನ ಚಾನಲಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ವ್ಲಾಗ್ಗಳನ್ನ ಹಾಕ್ತಿದ್ದೆ. ನಾನು ಯಾವಾಗ ಯೂಟ್ಯೂಬ್ ಬಗ್ಗೆ ಅಂತ ಶುರು ಮಾಡಿದೆ ಅಲ್ಲ, ಆವಾಗಿಂದ ನಾನು ವ್ಲಾಗ್ಗಳನ್ನೆಲ್ಲ ಹಾಕೋದನ್ನು ಸ್ಟಾಪ್ ಮಾಡಿದೆ. ಮಧ್ಯದಲ್ಲಿ ಒಂದೊಂದು ವಿಡಿಯೋಗಳು ಯಾವುದೋ ಹಾಕಿದ್ದೀನಿ, ಅದಕ್ಕೇನು ವ್ಯೂಸ್ ಬಂದಿಲ್ಲ. ಯಾವಾಗಲೂ ಅಪರೂಪಕ್ಕೆ ಒಂದೊಂದು ಹಾಕಿದ್ದೀನಿ, ಯಾವಾಗಲೂ ಹಾಕಿಲ್ಲ. ಆಮೇಲೆ ಶಾರ್ಟ್ಸಲ್ಲೂ ಅಷ್ಟೇನೆ, ಶಾರ್ಟ್ಸಲ್ಲೂ ನಿಮ್ಮ ಲಾಂಗ್ ವಿಡಿಯೋಗಳು ನಿಮ್ಮ ಕ್ಯಾಟಗರಿಗೆ ರಿಲೇಟೆಡ್ ಆಗಿ ಹಾಕ್ಕೊಳ್ಳಿ. ಈಗ ನಾನು ಯಾವಾಗೋ ಮೊನ್ನೆ ಒಂದೆರಡು ರಂಗೋಲಿನ ಮತ್ತೆ ಒಂದು ಕುಚ್ಚು ಹಾಕೋದನ್ನೇನೋ ಹಾಕಿದ್ದೀನಿ. ನಾನು ತುಂಬ ಏನು ಹಾಕಕ್ಕೆ ಹೋಗ್ಲಿಲ್ಲ, ಇವಾಗೊಂದು ಹಾಕಿರೋದು ಅಷ್ಟು ಬಿಟ್ಟರೆ ಜಾಸ್ತಿ ಹಾಕಕ್ಕೆ ಹೋಗಿಲ್ಲ. ದಿನಾ ಒಂದೊಂದು ಥರ ನಾನು ಹಾಕಕ್ಕೆ ಹೋಗಿಲ್ಲ, ಆ ಥರ ಮಾಡೋಕ್ಕೆ ಹೋಗಬೇಡಿ ಅಷ್ಟೇನೆ. ಮಿಕ್ಸ್ಡ್ ಕಂಟೆಂಟ್ ಅಂದರೆ ಈ ಥರ ಇರುತ್ತೆ. ಇನ್ನು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಕೇಳಿದ್ದೀರಾ, ಯಾವ ಕಂಟೆಂಟ್ಗೆ ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಅದು ಕೂಡ ಈಸಿನೇನೆ, ಚಾಟ್ ಜಿಪಿಟಿನಲ್ಲೇ ನೀವು ಏನು ಕಂಟೆಂಟ್ ಮಾಡ್ತಿದ್ದೀರಾ ಅದನ್ನು ಕೇಳಿದ್ರಿ ಅಂತಂದರೆ ಅದಕ್ಕೆ ಸೂಟ್ ಆಗೋವಂಥ ಕ್ಯಾಟಗರಿನ ಅದೇ ತೋರಿಸುತ್ತೆ ಚಾಟ್ ಜಿಪಿಟಿ. ಕಷ್ಟ ಏನಿಲ್ಲ ನಿಮ್ಮ ಕಂಟೆಂಟ್ಗೆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದು ಬೇಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಯಾವ ಕಂಟೆಂಟ್ಗೆ ಯಾವ ಕ್ಯಾಟಗರಿನ ಹಾಕೊಬೋದು ಅಂತ ಅಂದ್ಬಿಟ್ಟು. ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡಾಗ ಯಾವ ಪ್ರಾಬ್ಲಮ್ಮು ಇರಲ್ಲ. ಹಾಗಂತ ಜಾಸ್ತಿ ಮಿಕ್ಸ್ ಕಂಟೆಂಟ್ನ ಮಾಡಕ್ಕೆ ಹೋಗಬೇಡಿ, ಆಯ್ತಾ. ಮಾನಿಟೈಸೇಷನ್ಗೆ ಏನು ಪ್ರಾಬ್ಲಮ್ ಇರಲ್ಲ, ನೀವು ಕಂಟೆಂಟ್ಗೆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡಾಗ. ಆದರೆ ರೀಚ್ ಡೌನ್ ಆಗುತ್ತೆ, ಚಾನಲ್ ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಹೋಗ್ತಾ 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 ಯಾವುದು ಎಲ್ಲ ಮಿಕ್ಸ್ ಮಾಡಿದಾಗ ಯಾವುದು ನೋಡಬೇಕು ಅನ್ನೋದೇ, ಇವರು ದಿನಕ್ಕೊಂದೊಂದು ವಿಡಿಯೋ ಹಾಕ್ತಾರಲ್ಲ ಅಂತ ಅಂದ್ಬಿಟ್ಟು ನೋಡೋರು ಕೂಡ ನೋಡಲ್ಲ ಆ ಕಂಟೆಂಟ್ನ. ಈಗ ನಂದು ಸ್ಟಾರ್ಟಿಂಗಲ್ಲಿ ಏನು ವ್ಲಾಗ್ಗಳು ನೋಡ್ತಿದ್ರಲ್ಲ, ಅವ್ರು ಯಾರು ಕೂಡ ಈಗ ನಾನು ಯೂಟ್ಯೂಬ್ ಬಗ್ಗೆ ಮಾಡೋ ವಿಡಿಯೋಗಳನ್ನ ನೋಡಲ್ಲ, ಯಾಕೆಂದರೆ ಅವ್ರಿಗೆ ಅದು ಬೇಕಿಲ್ಲ. ಅವರು ಅವಾಗ ವ್ಲಾಗ್ಗೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡವರು. ಇವಾಗ ನಾನು ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತಂದರೆ ನೋಡಲ್ಲ ಅವರು. ಅದೇ ಥರನೇ ಆಗುತ್ತೆ. ಅದಕ್ಕೆ ಮಿಕ್ಸ್ಡ್ ಕಂಟೆಂಟ್ ಮಾಡಬೇಡಿ ಅಂತ ಹೇಳೋದು. ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಿಕ್ಸ್ಡ್ ಕಂಟೆಂಟ್ ಅಂದರೆ ಏನು, ಮತ್ತು ಮಿಕ್ಸ್ಡ್ ಕಂಟೆಂಟ್ನ ಯಾಕೆ ಮಾಡಬಾರ್ದು ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಓಕೆ, ಕಮೆಂಟಲ್ಲಿ ಹೇಳಿ ಆಯಿತಾ, ಏನಾದರೂ ಅರ್ಥ ಆಯಿತೋ ಇಲ್ವೋ ಅಂತ ಅಂದ್ಬಿಟ್ಟು. ಕ್ಲಿಯರಾಗಿ ಹೇಳಿದ್ದೀನಿ, ಸಿಂಪಲ್ಲಾಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಅಷ್ಟೇ. ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್ ಬಾಯ್.